5.20 ಕೋಟಿ ಇನ್ಶೂರೆನ್ಸ್ ಹಣಕ್ಕಾಗಿ ಕೊಲೆ ನಡೆದಿದೆ. ಇನ್ಶೂರೆನ್ಸ್ ಹಣಕ್ಕಾಗಿ ನಡೆದಿರುವಂತಹ ಕೊಲೆ ಇದು. 5.20 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣಕ್ಕಾಗಿ ನಡೆದಿರುವಂತಹ ಕೊಲೆ ಇದು. ಇದು ಕೊಲೆ ಮಾಡಿ ಅಪಘಾತ ಅಂತ ಬಿಂಬಿಸಿತ್ತು ಆ ಗ್ಯಾಂಗ್. ಹೊಸಪೇಟೆ ನಗರದ ಸಂಡೂರು ರಸ್ತೆಯಲ್ಲಿ ಆಗಿರುವಂತಹ ಹತ್ಯೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಕೌಲ್ಪೇಟೆ ನಿವಾಸಿ ಗಂಗಾಧರ್ ಮೃತ ದುರ್ದೈವಿ ಅಂತ ಗೊತ್ತಾಗ್ತಾ ಇದೆ. ಗಂಗಾಧರ ಪತ್ನಿ ದೂರಿನನ್ವಯ ಆರೋಪಿಗಳ ಬಂಧನಕ್ಕಾಗಿದೆ. 24 ಗಂಟೆಯಲ್ಲೇ ಪ್ರಕರಣವನ್ನ ಪೊಲೀಸರು ಬೇಯಿಸಿದ್ದಾರೆ. ನೋಡಿ, ಕೊಲೆ ಮಾಡಿದ್ದು ಅಲ್ಲದೆ ಇದು ಅಪಘಾತ ಅಂತ ಬಿಂಬಿಸಿದ್ರು. ಓರ್ವ ಮಹಿಳೆ ಸೇರಿದಂತೆ ಒಟ್ಟು 6 ಜನ. ಗಂಗಾವತಿ ನಿವಾಸಿ ಕೃಷ್ಣಪ್ಪ, ರವಿ ಗೋಸಂಗಿ, ಅಜಯ್, ರಿಯಾಜ್, ಯೋಗರಾಜ್ ಸಿಂಗ್ ಎಲ್ಲ ಆರೋಪಿಗಳು. ಇನ್ನು ನಕಲಿ ಪತ್ನಿ ಹುಲಿಗೆಮ್ಮ ಬಂಧಿತ ಆರೋಪಿಗಳು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5.20 ಕೋಟಿ ಇನ್ಶೂರೆನ್ಸ್ ಹಣಕ್ಕಾಗಿ ಆಗಿರುವಂತಹ ಕೊಲೆ ಮಾಡಿ ಅಪಘಾತ ಅಂತ ಆ ಖತರ್ನಾಕ್ ಗ್ಯಾಂಗ್ ಬಿಂಬಿಸುತ್ತೆ. ಹೊಸಪೇಟೆ ನಗರದ ಸಂಡೂರು ರಸ್ತೆಯಲ್ಲಿ ಆಗಿರುವಂತಹ ಹತ್ಯೆ ಇದು. ಕೌಲ್ಪೇಟೆ ನಿವಾಸಿ ಗಂಗಾಧರ್ ಮೃತ ದುರ್ದೈವಿ ಅಂತ ಗೊತ್ತಾಗ್ತಾ ಇದೆ. ಕೌಲ್ಪೇಟೆ ನಿವಾಸಿ ಗಂಗಾಧರ್ ಮೃತ ದುರ್ದೈವಿ. ಇನ್ನು ದೂರಿನನ್ವಯ ಆರೋಪಿಗಳ ಬಂಧನವೂ ಕೂಡ ಆಗಿದೆ. 24 ಗಂಟೆಯಲ್ಲೇ ಪ್ರಕರಣವನ್ನು ಭೇದಿಸಿದಂತಹ ಪೊಲೀಸ್ನವರು ಓರ್ವ ಮಹಿಳೆ ಸೇರಿದಂತೆ ಒಟ್ಟು 6 ಆರೋಪಿಗಳ ಬಂಧನವಾಗಿದೆ. ನೋಡಿ, ಹಣ ಮಾಡಲಿಕ್ಕೋಸ್ಕರ ಏನೇನೆಲ್ಲ ಕಸರತ್ತುಗಳನ್ನು ಮಾಡ್ತಾರೆ ಅನ್ನಲಿಕ್ಕೆ ಈ ಇನ್ಸಿಡೆಂಟ್ ಒಂದು ಪ್ರತ್ಯಕ್ಷ ಸಾಕ್ಷಿ. ಅದು ಇನ್ಸೂರೆನ್ಸ್ ಹಣ, ಅವ್ರ ಹಣ ಅದು. ಆದರೆ ಇನ್ಯಾರ್ದೋ ಪಾಲಾಗಲಿ, ಕಷ್ಟ ಕಾಲದಲ್ಲಿ ಸಹಾಯ ಆಗಲಿ ಅಂತಲೇ ಇನ್ಸೂರೆನ್ಸ್ ಕಟ್ತಾ ಇರ್ತಾರೆ. ಆದರೆ ಈ 6 ಆರೋಪಿಗಳೇನಿದ್ದಾರಲ್ಲ, ಖತರ್ನಾಕ್ ಐಡಿಯಾವನ್ನು ಮಾಡ್ತಾರೆ. ಇನ್ಸೂರೆನ್ಸ್ ಹಣಕ್ಕೋಸ್ಕರ ಓರ್ವ ವ್ಯಕ್ತಿಯನ್ನು ಸಾಯಿಸಿ ಇದು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅಂತ ಬಿಂಬಿಸ್ಲಿಕ್ಕೆ ಹೋಗ್ತಾರೆ. ಆದರೆ ಪೊಲೀಸ್ನವರಿಗೆ ಚೆಳ್ಳೆಹಣ್ಣು ತಿನ್ನಿಸ್ಲಿಕ್ಕೆ ಹೋದಂತಹ ಈ ಖತರ್ನಾಕ್ ಗ್ಯಾಂಗ್ ಈಗ ತಗಲಾಕೊಂಡಿದ್ದಾರೆ. ಪೊಲೀಸ್ನವರ ಅತಿಥಿಯಾಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಗಂಗಾವತಿ ನಿವಾಸಿ ಕೃಷ್ಣಪ್ಪ, ರವಿ ಗೋಸಂಗಿ, ಅಜಯ್, ರಿಯಾಜ್, ಯೋಗರಾಜ್ ಸಿಂಗ್, ನಕಲಿ ಪತ್ನಿ ಹುಲಿಗೆಮ್ಮ ಈಗ ಬಂಧಿತ ಆರೋಪಿಗಳು. ಒಟ್ಟು 6 ಜನರನ್ನ ಈಗ ಪೊಲೀಸ್ನವರು ಹೆಡೆಮುರಿ ಕಟ್ಟಿದ್ದಾರೆ. ಅವ್ರನ್ನ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ನೋಡಿ, ಏನೇನೆಲ್ಲ ಐಡಿಯಾ ಮಾಡ್ತಾರೆ. ಕೊಲೆ ಮಾಡಿ ಅಪಘಾತ ಅಂತ ಬಿಂಬಿಸೋದು, ಆಮೇಲೆ ಸಾಕಷ್ಟು ಇದರಿಂದ ಹೇಗಾದರೂ ಮಾಡಿ ಬಚಾವ್ ಆಗ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಅನೇಕ ಕೇಸ್ಗಳನ್ನು ಗಮನಿಸಿದಾಗ ಫೈನಲಿ ಒಂದಾದರೂ ಒಂದು ಸುಳಿವನ್ನು ಬಿಟ್ಟು ಅವರು ಅಪರಾಧವನ್ನು ಎಸಗಿರ್ತಾರೆ. ಕೊನೆಗೆ ಪೊಲೀಸ್ ತನಿಖೆಗೆ ಅವರು ಒಳಪಡಲೇಬೇಕಾಗ್ತದೆ, ಜೊತೆಗೆ ಅವರು ಕಂಬಿ ಹಿಂದೆ ಹೋಗಲೇಬೇಕಾಗ್ತದೆ. ಅನೇಕ ಇಂತಹ ಇನ್ಸಿಡೆಂಟ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು 5.20 ಕೋಟಿ ಇನ್ಶೂರೆನ್ಸ್ ಹಣಕ್ಕಾಗಿ ಆಗಿರುವಂತಹ ಕೊಲೆ ಮಾಡಿ ಅಪಘಾತ ಅಂತ ಬಿಂಬಿಸಿದಂತಹ ಆ ಗ್ಯಾಂಗ್ ಈಗ ಪೊಲೀಸ್ನವರ ಅತಿಥಿಯಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಆರೋಪಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇದರಲ್ಲಿ ಒಬ್ಬರು ಮಹಿಳೆ ಕೂಡ ಸೇರ್ಕೊಂಡಿದ್ದಾರೆ. ಒಬ್ಬಳು ಮಹಿಳೆ ಸೇರಿದಂತೆ ಒಟ್ಟು 6 ಜನರ ಈಗ ಬಂಧನ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವೀರೇಶ್ ಕೊಡ್ತಾ ಹೋಗ್ತಾರೆ. ವೀರೇಶ್, ಹಣ ಮಾಡಬೇಕು, ಸುಲಿಗೆ ಮಾಡಬೇಕು ಅಂದರೆ ಕಂಡವರ ತಲೆ ಹೊಡೆಯುವಂತಹ ಒಂದು ದೊಡ್ಡ ಖತರ್ನಾಕ್ ಗ್ಯಾಂಗ್ಗಳು ಈಗಾಗಲೇ ರಾಜ್ಯದ ಜನ, ದೇಶದ ಜನ ನೋಡಿಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಬಳ್ಳಾರಿಯಲ್ಲಿ ಇನ್ಶೂರೆನ್ಸ್ ಹಣಕ್ಕಾಗಿ 5.20 ಕೋಟಿ ಹಣಕ್ಕಾಗಿ ಈಗ ಗಂಗಾಧರ್ ಎಂಬ ಈ ವ್ಯಕ್ತಿಯನ್ನು 6 ಜನ ಸೇರ್ಕೊಂಡು ಈಗ ಕೊಲೆ ಮಾಡಿದ್ದಾರೆ. ಯಾರು ಇವರು? ಇವ್ರ ಹಿನ್ನೆಲೆ ಏನು? ಆ ಗಂಗಾಧರ್ ಅವ್ರ ಹಿನ್ನೆಲೆ ಏನು? ಇವ್ರಿಗೇನಾದರೂ ಹಳೆ ವೈಷಮ್ಯ ಇತ್ತ? ಏನು ಕತೆ ಅಂತ? ಹೌದು ಸಚಿನ್, ಈ ಒಂದು ನೂತನ ಜಿಲ್ಲೆ ವಿಜಯನಗರದಲ್ಲಿ ಈ ಒಂದು ಇನ್ಶೂರೆನ್ಸ್ ಹಣಕ್ಕಾಗಿ ಕೊಲೆಯಾಗಿರತಕ್ಕಂತಹ ದಾರುಣ ಘಟನೆ ಬೆಳಕಿಗೆ ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ಎಂದರೆ ಈ ಒಂದು ಸುಮಾರು 5 ಕೋಟಿ ಚಿಲ್ಲರ ಈ ಒಂದು ಇನ್ಶೂರೆನ್ಸ್ ಹಣವನ್ನು ಕಟ್ಟಿರತಕ್ಕಂತಹ ವ್ಯಕ್ತಿಯನ್ನು ನೋಡಿದಂತಹ ಈ ಒಂದು ಹುಲಿಗೆಮ್ಮ ಎನ್ನತಕ್ಕಂತಹಕ್ಕೆ ಈ ಒಂದು ಹಣವನ್ನು ಪಡೆಯುವುದಕ್ಕೋಸ್ಕರ ತನ್ನದೇ ಆದಂತಹ ಒಂದು ಗ್ಯಾಂಗ್ ಅನ್ನು ರೂಪಿಸ್ತಾಳೆ. ಈ ಹುಲಿಗೆಮ್ಮ ನಿಜವಾಗಲು ಈ ಒಂದು ಕೊಲೆಯಾದಂತಹ ಆರೋಪಿ ಗಂಗಾಧರನ ಹೆಂಡತಿ ಅಲ್ಲದೆ ಇವಳು ಕೇವಲ ಹಣಕ್ಕೋಸ್ಕರ ಇನ್ನು ನಕಲಿ ಹೆಂಡತಿಯಾಗಿ ಇವನ ಬಾಳಲ್ಲಿ ಪ್ರವೇಶ ಮಾಡ್ತಾಳೆ. ತದನಂತರ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ನೋಡಿದ ಕೂಡಲೇ ಇನ್ಶೂರೆನ್ಸ್ ಕಟ್ಟಿರೋದ್ರ ಬಗ್ಗೆ ಮಾಹಿತಿ ಪಡೆದಂತಹ ಹುಲಿಗೆಮ್ಮ ಈ ಒಂದು ಯೋಗರಾಜ್, ಅಜಯ್ ಮತ್ತು ಇತರೆ ರಿಯಾನ್ ಎನ್ನತಕ್ಕಂತ 6 ಜನ ಸ್ನೇಹಿತರ ಜೊತೆಗೂಡಿ ಇವನನ್ನು ಸಾಯಿಸುವಂತಹ ಪ್ಲಾನ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಒಂದು ಹೊಸಪೇಟೆ ನಗರದ ಜಂಬುನಾಥ್ ರಸ್ತೆಯಲ್ಲಿರತಕ್ಕಂತಹ ಈ ಒಂದು ಸಾವಿಗೀಡಾದಂತಹ ಗಂಗಾಧರ ಎನ್ನತಕ್ಕಂತ ವ್ಯಕ್ತಿಯನ್ನು ಕೊಲೆ ಮಾಡಿ ಈ ಒಂದು ಎಕ್ಸೆಲ್ ಗಾಡಿ ಸೂಪರ್ ಮೇಲೆ ಅವನನ್ನು ಕಾರು ಗುದ್ದಿಕೊಂಡು ಹೋಗಿದೆ ಅನ್ನುವಂತಹ ಹಂತದಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡ್ತವೆ. ಮಾಡದಂತಹ ಸಂದರ್ಭದಲ್ಲಿ ಅದನ್ನು ಪ್ರೈಮರಿಯಾಗಿ ಅವರು ನಂಬಿಸುವಂತಹ ಪ್ರಯತ್ನ ಮಾಡ್ತಾರೆ. ಆದರೆ ಅವರು
ಮಾತನಾಡತಕ್ಕಂತ ವಿಧಾನ ಮತ್ತು ವರ್ತನೆಗೆ ಎಲ್ಲೋ ಒಂದು ಕಡೆ ತಾಳಮೇಳ ಕುದುರದೇ ಇರುವುದರಿಂದ ಅನುಮಾನಗೊಂಡಂತಹ ಪೊಲೀಸರು ಅದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಲು ಈ ಒಂದು ಹೊಸಪೇಟೆ ನಗರ ಪೊಲೀಸ್ ಠಾಣರು ಈ ಒಂದು ಕಾರ್ಯಪ್ರವೃತ್ತರಾಗ್ತಾರೆ. ಅಂತ ಸಂದರ್ಭದಲ್ಲಿ ಹಣಕ್ಕಾಗಿನೇ ಈ ಒಂದು ಇನ್ಸೂರೆನ್ಸ್ ಹಣಕ್ಕಾಗಿನೇ ಮುಖ್ಯವಾಗಿ ಗಂಗಾಧರ್ ಎನ್ನತಕ್ಕಂತಹ ವ್ಯಕ್ತಿಯನ್ನು ಎಲ್ಲರೂ ಸೇರಿ ಕೊಲೆ ಮಾಡಿರತಕ್ಕಂತಹ ಘಟನೆ ಬೆಳಕಿಗೆ ಬರ್ತದೆ. ಇದರಿಂದಾಗಿ ದುಡ್ಡಿಗೋಸ್ಕರ ಈ ಒಂದು ರಕ್ತ ಸಂಬಂಧನೂ ನೋಡಲ್ಲ, ಸ್ನೇಹನೂ ನೋಡಲ್ಲ, ದುಡ್ಡಿಗೋಸ್ಕರ ಯಾವ ಮಟ್ಟದ ಕೀಳು ಮಟ್ಟದ ಹಂತಕ್ಕೂ ಸಹ ಇಳಿಯುತ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ ಎನ್ನುವಂತೆ ಇದೆ ಸಚಿನ್. ಇಲ್ಲಿ ಬಹಳ ಮುಖ್ಯವಾಗಿ ಈಗ ಗಂಗಾಧರ್ ಈಗ ಮೃತ ದುರ್ದೈವಿ ಆಗಿದ್ದಾರೆ. ಈಗ ನಕಲಿ ಪತ್ನಿ ಏನು ಹುಲಿಗೆಮ್ಮ ಅಂತಿದಾರಲ್ಲ, ಏನು ಆಕೆಯನ್ನು ಇವ್ರು ಮದುವೆ ಆಗಿದ್ರಾ ಅಥವಾ ಈ ಹಣದ ಆಮಿಷಕ್ಕೋಸ್ಕರ, ಈ ಹಣದ ಆಸೆಗೋಸ್ಕರ ಮದುವೆ ಆಗ್ಲಿಕ್ಕೆ ಮುಂದಾಗಿದ್ರ? ಮತ್ತೆ ಗಂಗಾಧರ್ ಕುಟುಂಬಸ್ಥರು ಇದ್ರ ಪೊಲೀಸ್ ಠಾಣೆಗೆ ಏನು ಮೆಟ್ಟಿಲು ಏರಿಲ್ವಾ ಅಥವಾ ಅವ್ರ ಗಮನಕ್ಕೆ ಏನು ಬಂದಿಲ್ವಾ ಈ ಕೇಸು? ಏನ್ ಕತೆ ಸಚಿನ್? ಇಲ್ಲಿ ವಿಚಾರ ಏನಾಗುತ್ತೆ ಅಂತಂದ್ರೆ ಈಗಾಗ್ಲೇ ಆ ಮೃತಪಟ್ಟ ಗಂಗಾಧರನ್ಗೆ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಆದರೆ ಇನ್ಸೂರೆನ್ಸ್ ವಿಚಾರ ತಿಳ್ಕೊಂಡು ಕೂಡಲೇ ಈ ಒಂದು ನಕಲಿ ಹೆಂಡತಿ ಹುಲಿಗಮ್ಮ ಎನ್ನುವಳು ಗಂಗಾಧರನನ್ನು ಏನು ಸಲುಗೆಗೆ ತೆಗೆದುಕೊಳ್ತಾಳೆ. ಸಲುಗೆಗೆ ತೆಗೆದುಕೊಂಡು ಅವಳು ಇದು ಏನು ಪೂರ್ವ ನಿಯೋಜಿತವಾಗಿನೇ ಇವನ ಇನ್ಸೂರೆನ್ಸ್ ಹಣವನ್ನು ಪಡೆಯಬೇಕೆನ್ನತಕ್ಕಂಥ ಉದ್ದೇಶದಿಂದನೇ ಇತರ ಸ್ನೇಹಿತರ ಜೊತೆಗೂಡಿ ಅವನನ್ನು ಮುಗಿಸುವಂತಹ ಕಾರ್ಯಕ್ಕೆ ಕೈ ಹಾಕ್ತಾರೆ. ಇದರಲ್ಲಿ ಸಲುಗೆ ಕೊಟ್ಟಂತಹ ಗಂಗಾಧರನು ಲಾಸ್ಟ್ಗೆ ಹೆಣವಾಗಿ ಮಾರ್ಪಡುವಂತಹ ಪರಿಸ್ಥಿತಿ ಬರುತ್ತೆ ಅಂತಂದೇಳಿ ಊಹಿಸಕ್ ಆಗಿರಲ್ಲ. ಈ ಕಾರಣದಿಂದಾಗಿ ಈ ಒಂದು ಹುಲಿಗಮ್ಮನನ್ನು ಸಂಪೂರ್ಣವಾಗಿ ನಂಬ್ತಾನೆ. ನಂಬಿದಂತ ಸಮಯದಲ್ಲಿ ನಾನು ಸತ್ತಂತ ಸಮಯದಲ್ಲೂ ನಿನ್ಗೇನು ಸಮಸ್ಯೆ ಆಗಲ್ಲ, ಈ ತರ ನಾನು ದೊಡ್ಡ ಮಟ್ಟದಲ್ಲಿ ಇನ್ಸೂರೆನ್ಸ್ ಹಣವನ್ನು ಕಟ್ಟಿದ್ದೇನೆ, ಈ ಹಣದಿಂದ ನಿನಗೂ ಜೀವನ ನಡೆಸೋಕೆ ಅನುಕೂಲ ಮಾಡ್ಕೊಡ್ತೀನಿ ಮತ್ತು ನನ್ನ ಮೊದಲ ಕುಟುಂಬಕ್ಕೂ ಅನುಕೂಲ ಮಾಡ್ತೀನಿ ಅನ್ನತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಅವನು ಕೊಟ್ಟಿರ್ತಾನೆ. ಆ ಒಂದು ಕಾರಣದಿಂದಾಗಿ 2 ಭಾಗ ಆಗುವುದು ಬೇಡ, ಎಲ್ಲ ಕಂಪ್ಲೀಟ್ ದುಡ್ಡು ನನಗೆ ಬೇಕು ಅಂತ ಹೇಳಿ ಇವಳು ಈ ಒಂದು ಕಿರಾಯಿ ರೌಡಿಗಳನ್ನು ಅಂದ್ರೆ ತನ್ನ ಆಪ್ತ ಬಳಗದಲ್ಲಿರತಕ್ಕಂತ ಕೆಲ ಕೊಲೆಗಡಕರನ್ನು ಸೇರಿಸಿಕೊಂಡು ಸಂಪೂರ್ಣವಾಗಿ ಅವನನ್ನು ಮುಗಿಸಲು ಈ ಒಂದು ಪ್ರೀ ಪ್ಲಾನ್ ಮಾಡ್ತಾಳೆ. ಆ ಪ್ಲಾನ್ ಪ್ರಕಾರವಾಗಿ ಇಂದು ಮುಂಜಾನೆ ಎಲ್ಲಾ ಘಟನೆ ನಡೆದು ಗಂಗಾಧರ್ ಎನ್ನತಕ್ಕಂಥವನು ಸಾವಿಗೆ ಈಡಾಗ್ತಾನೆ. ಧನ್ಯವಾದ ವೀರೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.